ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಾಸ್ ಕುಕಿಂಗ್ ಚಾನೆಲ್. ಇವತ್ತು ನಾನು ಬೂದು ಕುಂಬಳಕಾಯಿ ಸಿಪ್ಪೆಯ ಪಲ್ಯ ಮಾಡ್ತಾ ಇದ್ದೇನೆ. ದೇವಸ್ಥಾನಗಳಲ್ಲೆಲ್ಲ, ಮಂಗಳೂರು ದೇವಸ್ಥಾನಗಳಲ್ಲೆಲ್ಲ ಮಾಡುವ ರೀತಿಯಲ್ಲಿ ಬೂದು ಕುಂಬಳಕಾಯಿ ಸಿಪ್ಪೆಯ ಪಲ್ಯ ನೋಡಿ, ತುಂಬಾ ಚೆನ್ನಾಗಿರ್ತದೆ ಇದು. ಹೆಚ್ಚಾಗಿ ಮಂಗಳೂರು ಕಟೀಲು ದುರ್ಗಾ ಪರಮೇಶ್ವರಿ ಟೆಂಪಲ್ಗೆ ಹೋದ್ರೆ ಉಂಟಲ್ಲ, ಇದು ಈ ತರ ಪಲ್ಯ ಇರ್ತದೆ. ಅನ್ನ ಸಾರ್ ಜೊತೆ ಸೈಡ್ಗೆ ಈ ತರ ಪಲ್ಯ ಇರ್ತದೆ. ತುಂಬಾ ಚೆನ್ನಾಗಿರ್ತದೆ, ತುಂಬಾ ಟೇಸ್ಟ್ ಆಗಿ. ಅದೇ ಟೇಸ್ಟ್ ಅಲ್ಲಿ ಹೇಗೆ ಮಾಡುದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೇನೆ. ನಮ್ಮ ಮನೆಯಲ್ಲಿ ನನ್ನ ಹಸ್ಬೆಂಡ್ಗೆಲ್ಲ ತುಂಬಾ ಇಷ್ಟ ಈ ತರ ಪಲ್ಯ ಮಾಡಿದ್ರೆ. ನೋಡಿ, ಡ್ರೈ ಪಲ್ಯ ತುಂಬಾ ಚೆನ್ನಾಗಿರ್ತದೆ. ಹೇಗೆ ಮಾಡುದಂತ ನೋಡುವ ಫ್ರೆಂಡ್ಸ್. ನೋಡಿ, ಡ್ರೈ ಆಗಿ ತುಂಬಾ ಚೆನ್ನಾಗಿರ್ತದೆ. ಫಸ್ಟ್ ಟೈಮ್ ನನ್ನ ವಿಡಿಯೋವನ್ನು ನೋಡ್ತಿರುವವರು ನನ್ನ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ವಿಡಿಯೋವನ್ನು ಆದಷ್ಟು ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ. ನೋಡಿ, ಬೂದು ಕುಂಬಳಕಾಯಿ ಸಿಪ್ಪೆಯನ್ನು ನೋಡಿ ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ನೋಡಿ, ಈ ತರ ಅದ್ರ ಮೇಲಿನ ಬೂದಿ ಎಲ್ಲ ಉಂಟಲ್ಲ ತೆಗಿಬೇಕು. ಆಮೇಲೆ ಇದು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ನೋಡಿ, ಈ ತರ ಸಣ್ಣ ಸಣ್ಣದಾಗಿ, ಎಷ್ಟು ಸಣ್ಣ ಸಣ್ಣದಾಗಿ ನೀವು ಕಟ್ ಮಾಡ್ತೀರಿ ಅಷ್ಟು ಚೆನ್ನಾಗಿರ್ತದೆ. ನೋಡಿ, ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ಎಲ್ಲ ಇಟ್ಕೊಂಡಿದ್ದೇನೆ ನಾನು. ಈಗ ಹೇಗೆ ಮಾಡುದಂತ ನೋಡುವ. ನೋಡಿ, ಒಂದು ಬಾಣಲೆ ತಗೊಂಡಿದ್ದೇನೆ. ಬಾಣಲೆಗೆ ಇದನ್ನು ಹಾಕೊಂಡಿದ್ದೇನೆ. ಬೂದು ಕುಂಬಳಕಾಯಿ ಸಿಪ್ಪೆ ಹೋಳುಗಳನ್ನು ಹಾಕೊಂಡು ಅದಕ್ಕೆ ನೀರೆಷ್ಟು ಬೇಕು ನೋಡ್ಕೊಂಡು ಹಾಕೊಳ್ಬೇಕು. ಬೇಯಲಿಕ್ಕೆ ಬೇಕಾದಷ್ಟು ನೀರು ಹಾಕೊಳ್ಬೇಕು. ರುಚಿಗೆ ಉಪ್ಪು ಹಾಕೊಳ್ತಾ ಇದ್ದೇನೆ. ಬೆಲ್ಲ ನೋಡು, ಒಂದು ತುಂಡು ಬೆಲ್ಲ ಹಾಕ್ತಾ ಇದ್ದೇನೆ. ಸ್ವೀಟಿಗೆ ಬೇಕಾದಷ್ಟು ಬೆಲ್ಲ ಸ್ವಲ್ಪ ಜಾಸ್ತಿ ಇದಕ್ಕೆ ಸ್ವೀಟ್ ಇದ್ರೆ ಚೆನ್ನಾಗಿರ್ತದೆ. ಸ್ವಲ್ಪ ಅರಿಶಿಣದ ಪುಡಿ ಕೂಡ ಹಾಕೊಂಡು ಇದು ಚೆನ್ನಾಗಿ ಬೇಯಬೇಕು. ಚೆನ್ನಾಗಿ ಬೇಯುವ ತನಕ, ಚೆನ್ನಾಗಿ ಸಾಫ್ಟ್ ಆಗ್ಬೇಕು, ಅಲ್ಲಿ ತನಕ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಮುಚ್ಚಿಡ್ತಾ ಇದ್ದೇನೆ ಬೇಯಲಿ ಅಂತ ಹೇಳಿ. ಅಷ್ಟರಲ್ಲಿ ಮಸಾಲಕ್ಕೆ ರೆಡಿ ಮಾಡುವ ನಾವು. ನೋಡಿ, ಮಿಕ್ಸಿ ಜಾರಿಗೆ ಒಂದು 3 ಬ್ಯಾಡ್ಗಿ ಮೆಣಸು, ಒಂದು 6 ಊರ ಮೆಣಸು ಹಾಕೊಳ್ತಾ ಇದ್ದೇನೆ. ಇದು ಉರ್ದಿರುವಂತ ಮೆಣಸು, ಉರ್ದು ಇಟ್ಕೊಂಡಿದ್ದೆ ನಾನು. ಇದಕ್ಕೆ 1 ಸ್ಪೂನ್ನಷ್ಟು, 1 ಟೇಬಲ್ ಸ್ಪೂನ್ ನಷ್ಟು ಸಾಸಿವೆ ಹಾಕೊಳ್ತಾ ಇದ್ದೇನೆ. ಹಸಿ ಸಾಸಿವೆ ಹುರ್ಕೊಳ್ಳಿಲ್ಲ, ಹಸಿ ಸಾಸಿವೆ ಹಾಕೊಳ್ತಾ ಇದ್ದೇನೆ. ಮತ್ತೆ ಉರ್ದಿರುವಂತಹ ಮೆಂತೆ, 1/4 ಸ್ಪೂನ್ ನಷ್ಟು ಉರ್ದಿರುವಂತಹ ಮೆಂತೆ. ಮತ್ತೊಂದು ಸಣ್ಣ ಪೀಸ್ ಹುಣಸೆ ಹಣ್ಣು, ನೋಡಿ ಇಷ್ಟೇ ಸಣ್ಣದು ಹುಣಸೆ ಹಣ್ಣು, ಸಣ್ಣ ಪೀಸ್ ಹಾಕೊಳ್ಳುದು ನೋಡಿ. ಮತ್ತೊಂದು ಸಣ್ಣ ಪೀಸ್ ಇಂಗು ಕೂಡ ಹಾಕೊಳ್ತಾ ಇದ್ದೀನಿ. ಇದು ಗಟ್ಟಿ ಆಗಿರೋದ್ರಿಂದ ಮಿಕ್ಸಿಗೆ ಹಾಕೊಂಡೆ ನಾನು. ಇಲ್ಲದಿದ್ರೆ ನಿಮ್ಗೆ ಬೂದು ಕುಂಬಳಕಾಯಿ ಬೇಯುವಾಗ ಕೂಡ ಹಾಕೊಳ್ಬಹುದು. ನೋಡಿ, ರುಬ್ಕೊಂಡು ತಗೊಂಡಿದ್ದೇನೆ ನಾನು. ಇದಕ್ಕೆ ಈಗ ಒಂದು ಸಣ್ಣ ಗೆರಟೆಯಷ್ಟು ತೆಂಗಿನ ತುರಿ ಕೂಡ ಹಾಕೊಂಡಿದ್ದೇನೆ. ಒಳ್ಳೆ ಡ್ರೈ ತೆಂಗಿನಕಾಯಿ ತಕೊಂಡ್ರೆ ಒಳ್ಳೇದು. ನೋಡಿ, ರುಬ್ಕೊಂಡು ತಕೊಂಡಿದ್ದೀನಿ ನೋಡಿ ಈ ತರ. ಈಗ ನೋಡಿ, ಚೆನ್ನಾಗಿ ಕುದಿತಾ ಉಂಟು. ಇದು ನಮ್ಮ ಬೂದು ಕುಂಬಳಕಾಯಿಯ ಸಿಪ್ಪೆ ನೋಡಿ, ಬೇಯಲಿಕ್ಕೆ ಇಟ್ಕೊಂಡಿರೋದು ಚೆನ್ನಾಗಿ ಕುದಿತಾ ಉಂಟು. ಬೇಯಲಿಲ್ಲ, ಸ್ವಲ್ಪ ಬೇಯಬೇಕು. ಮತ್ತೆ ಮುಚ್ಚಿಡ್ತಾ ಇದ್ದೇನೆ ನಾನು. ನೋಡಿ, ಚೆನ್ನಾಗಿ ಬೇಯಲಿ ಅಂತ ಹೇಳಿ. ಚೆನ್ನಾಗಿ ಸಾಫ್ಟ್ ಆಗಿ ಬರ್ಬೇಕು, ಚೆನ್ನಾಗಿ ಬೆಂದು, ಆಗ ಚೆನ್ನಾಗಿರ್ತದೆ. ನೋಡಿ, ಸೂಪರ್ ಆಗಿರ್ತದೆ ಫ್ರೆಂಡ್ಸ್. ಟ್ರೈ ಮಾಡಿ ನೋಡಿ ನೀವು, ತುಂಬಾ ಚೆನ್ನಾಗಿರ್ತದೆ ಈ ತರ ಮಾಡಿದ್ರೆ, ಪಲ್ಯ ಮಾಡಿದ್ರೆ. ನೋಡಿ, ಇದಕ್ಕೆ ಈಗ ರುಬ್ಬಿರುವ ಮಸಾಲವನ್ನು ಹಾಕೊಳ್ತಾ ಇದ್ದೇನೆ. ಆದಷ್ಟು ಒಣಗಿದ ತೆಂಗಿನಕಾಯಿ ತಕೊಂಡ್ರೆ ಒಳ್ಳೇದು, ಡ್ರೈ ತೆಂಗಿನಕಾಯಿ ತಕೊಂಡ್ರೆ ಒಳ್ಳೇದು ಇದಕ್ಕೆ. ಮತ್ತು ತುಂಬಾ ತೆಂಗಿನಕಾಯಿ ಕೂಡ ಹಾಕೊಳ್ಬಾರ್ದು, ಅಂದ್ರೆ ಡ್ರೈ ಆಗಿ ಮಸಾಲ ತುಂಬಾ ಕೂಡ ಹಾಕ್ಬಾರ್ದು. ಒಂದು ಸಣ್ಣದೊಂದು ಗೆರಟೆ ತೆಂಗಿನಕಾಯಿ ಹಾಕೊಂಡಿರೋದು. ನೋಡಿ, ಸಿಂಪಲ್ ಇಂಗ್ರೀಡಿಯೆಂಟ್ಸ್ ನೋಡಿ, ಅಷ್ಟೇ, ಏನಿಲ್ಲ. ತುಂಬಾ ಸಿಂಪಲ್ ಉಂಟು ರೆಸಿಪಿ. ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರ್ತದೆ. ಇನ್ನೊಮ್ಮೆ ಚೆನ್ನಾಗಿ ಕುದಿಸ್ತೇನೆ, ಡ್ರೈ ಆಗಿ ಬರ್ಬೇಕು, ಅಲ್ಲಿ ತನಕ ಚೆನ್ನಾಗಿ ಕುದಿಸ್ತಾ ಇದ್ದೇನೆ. ನೋಡಿ, ಡ್ರೈ ಆಗಿ ಬಂದಿದೆ ನೋಡಿ. ಈ ತರ ಡ್ರೈ ಆಗಿ ಇರ್ಬೇಕು, ತುಂಬಾ ಚೆನ್ನಾಗಿ, ತುಂಬಾ ಟೇಸ್ಟ್ ಆಗ್ತದೆ. ದೇವಸ್ಥಾನಗಳಲ್ಲೆಲ್ಲ ಹೇಗೆ ಮಾಡ್ತಾರಲ್ಲ ಅದೇ ಟೇಸ್ಟ್ ಅಲ್ಲಿ ಬರ್ತದೆ ನಿಮ್ಗೆ. ನೀವು ಟ್ರೈ ಮಾಡಿ ನೋಡಿ. ಇದು ಬೆಳ್ತಿಗೆ ಅಕ್ಕಿ ಅನ್ನಕ್ಕೆ ಎಲ್ಲ ಉಂಟಲ್ಲ, ಸೂಪರ್ ಆಗಿರ್ತದೆ. ಒಂದು ಸಾರಿದ್ರೆ ಮತ್ತೆ ಈ ಸೈಡ್ಗೆ ಇದು ಪಲ್ಯ ಇದ್ರೆ ತುಂಬಾ ಸೂಪರ್ ಆಗಿರ್ತದೆ. ನೋಡಿ ಹೇಗೆ ಮಾಡುದಂತ ನೋಡಿದ್ರಲ್ಲ. ಇದಕ್ಕೊಂದು ಒಗ್ಗರಣೆ ಹಾಕೊಳ್ಬೇಕಿನ್ನು. ನೋಡಿ, ಒಗ್ಗರಣೆ ಹಾಕೊಳ್ತೇನೆ ನಾನು. ಸುಕ್ಕ ರೆಡಿ ಆಗಿದೆ ನೋಡಿ.
ತೆಂಗಿನ ಎಣ್ಣೆ ಯೂಸ್ ಮಾಡ್ತಾ ಇದ್ದೇನೆ. ಇದಕ್ಕೆ ಒಂದು ಟೀ ಸ್ಪೂನ್ ಅಷ್ಟು ಸಾಸಿವೆ, ಒಂದು ಟೀ ಸ್ಪೂನ್ ಅಷ್ಟು ಉದ್ದಿನ ಬೇಳೆ, ಮತ್ತು ಒಂದು ಟೀ ಸ್ಪೂನ್ ಅಷ್ಟು ಕಡಲೆಬೇಳೆ, ಮತ್ತು ಒಂದು ಮೆಣಸು, ಬ್ಯಾಡಗಿ ಮೆಣಸು ಕಟ್ ಮಾಡಿ ಹಾಕೊಂಡಿದ್ದೇನೆ. ಸಾಸಿವೆ ಎಲ್ಲ ಚಟಪಟ ಹಾಕ್ಬೇಕು. ಮತ್ತೆ ಇದೆಲ್ಲ ನಿಮ್ಮ ಉದ್ದಿನ ಬೇಳೆ ಕಡಲೆಬೇಳೆ ಎಲ್ಲ ಚೆನ್ನಾಗಿ ಬ್ರೌನ್ ಕಲರ್ ಆಗಿ ಗೋಲ್ಡನ್ ಬ್ರೌನ್ ಕಲರ್ ಬರುವ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಸಾಸಿವೆ ಚಟಪಟ ಅಂತ ಆಗುವಾಗ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಹಾಕೊಳ್ತೇನೆ ನಾನು. ನೋಡಿ, ಚಟಪಟ ಆಗ್ತಾ ಉಂಟು ನೋಡಿ, ಸಾಸಿವೆ ಸಿಡಿಯುವುದು ಗೊತ್ತಾಗ್ತದೆ ನೋಡಿ. ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೊಳ್ತಾ ಇದ್ದೇನೆ. ತುಂಬಾ ಚೆನ್ನಾಗಿರ್ತದೆ ಫ್ಲೇವರ್ ನೋಡಿ. ಒಗ್ಗರಣೆ ಕೂಡ ಹಾಕೊಂಡೆ. ಕೊತ್ತಂಬರಿ ಸೊಪ್ಪು ಇದ್ರೆ ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಶ್ ಮಾಡ್ಕೊಳ್ಬಹುದು. ತುಂಬಾ ಸೂಪರ್ ಆಗಿರ್ತದೆ. ದೇವಸ್ಥಾನಗಳಲ್ಲೆಲ್ಲ ಮಾಡ್ತಾರಲ್ಲ, ಸೇಮ್ ಟೇಸ್ಟ್ ಬರ್ತದೆ. ನೀವು ಟ್ರೈ ಮಾಡಿ ನೋಡಿ, ಮತ್ತೆ ನನ್ಗೆ ಕಮೆಂಟ್ ಹಾಕಿ ಹೇಗೆ ಬಂದಿದೆ ಅಂತ ಹೇಳಿ.